ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸಂಡೇ ಆದ್ದರಿಂದ ಸ್ವಲ್ಪ ಲೇಟಾಗಿ ಎದ್ದಿದ್ದೆ. ತಿಂಡಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ಲೈಟಾಗಿ ತಿನ್ನೋಣ ಅಂದ್ಕೊಂಡೆ. ಸೊ ಬಿಗ್ ಬಾಸ್ಕೆಟಲ್ಲಿ ಕೆಲವೊಂದು ಐಟಮ್ಸ್ನ ಆರ್ಡರ್ ಮಾಡಬೇಕಿತ್ತು. ಫ್ರೂಟ್ಸು, ವೆಜಿಟೇಬಲ್ಸ್ ಮತ್ತು ಸ್ನ್ಯಾಕ್ಸು, ಜೊತೆಗೆ ಒಂದು ಗೋಧಿ ಬಾರ್ ಬ್ರೆಡ್ನ ಆರ್ಡರ್ ಮಾಡಿಕೊಂಡೆ. ಅದು ಒಂದು 30 ಮಿನಿಟ್ಸ್ ಆಯಿತು ಬಂದಿದ್ದು. ಅದು ಬಂದ ತಕ್ಷಣ ಬ್ರೆಡ್ಡನ್ನು ತಗೊಂಡು ರೋಸ್ಟ್ ಮಾಡಿ ಪೀನಟ್ ಬಟರ್ ಮತ್ತು ಜಾಮ್ನ ಹಾಕಿ ರೆಡಿ ಮಾಡಿ ಇಟ್ಕೊಂಡೆ. ಜೊತೆಗೆ ಒಂದು ಪೀಸ್ ಅಷ್ಟು ಕಡಲೆಕಾಯಿ ಮಿಠಾಯಿ ಇತ್ತು, ಅದನ್ನು ಕೂಡ ಟೇಸ್ಟಿಗೆ ಅಂತ ಹೇಳಿ ಇಟ್ಕೊಂಡೆ ತಿಂಡಿಗೋಸ್ಕರ. ಜೊತೆಗೆ ಅವಕಾಡೋ ಆರ್ಡರ್ ಮಾಡಿದ್ದೆ. ಅವಕಾಡೋ ಹೆಲ್ತ್ಗೆ ತುಂಬ ಒಳ್ಳೆಯದು. ಸೊ ಅವಕಾಡೋ ಸ್ಮೂತಿನ ರೆಡಿ ಮಾಡಿಕೊಂಡೆ. ಅವಕಾಡೋ ಸ್ಮೂತಿ ಹೇಗೆ ಮಾಡೋದು ಅಂತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ನೀವು ಒಂದು ಸಲ ಟ್ರೈ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಆ್ಯಂಡ್ ಫೆನಲ್ ಸೀಡ್ಸ್ನ ಡೈಜೆಷನ್ಗೋಸ್ಕರ ಅದನ್ನು ಕೂಡ ರೆಡಿ ಮಾಡಿಕೊಂಡೆ. ಫೆನಲ್ ಸೀಡ್ಸ್ನ ಎಷ್ಟೋ ಜನ ಹಾಗೆ ತಿಂತಾರೆ, ಆದರೆ ನನಗೆ ಸ್ವಲ್ಪ ಒಂಥರ ಆಗುತ್ತೆ, ಅದಕ್ಕೆ ಕಲ್ಸಕ್ಕರೆನ ಆ್ಯಡ್ ಮಾಡಿ ಹಾಕ್ಕೊಂಡಿದ್ದೀನಿ. ಜೊತೆಗೆ ಒಂದು ಗ್ಲಾಸಷ್ಟು ನೀರಿಗೆ 1 ಟೇಬಲ್ ಸ್ಪೂನಷ್ಟು ಚಿಯಾ ಸೀಡ್ಸ್ನ ಹಾಕ್ಕೊಂಡು ಅರ್ಧ ಗಂಟೆ ನೆನೆಯೋಕ್ಕೆ ಬಿಟ್ಟಿದ್ದೀನಿ. ಅದು ನೆನೆದ ತಕ್ಷಣ ಅದನ್ನು ಕೂಡ ಕುಡಿತೀನಿ. ಅದು ಬಾಡಿನ ಹೀಟ್ನ ಕಡಿಮೆ ಮಾಡುತ್ತೆ ಮತ್ತು ಬಾಡಿನ ಡಿಟಾಕ್ಸ್ ಮಾಡುತ್ತೆ. ಇದು ನನ್ನ ಬೆಳಗಿನ ತಿಂಡಿಯ ಡೀಟೇಲ್ಸ್. ಸೊ ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ, ಹೆಲ್ತಿಗೆ ಕೂಡ ಒಳ್ಳೆಯದು. ಥ್ಯಾಂಕ್ ಯು ಸೋ ಮಚ್.